ನಮಸ್ತೆ ವೀಕ್ಷಕರೇ. ಮಂತ್ರಾಲಯ ಈ ಹೆಸರು ಕೇಳಿದ ತಕ್ಷಣವೇ ಮನಸ್ಸು ಶಾಂತವಾಗುತ್ತದೆ. ಆದರೆ ಅಲ್ಲಿ ಹೋಗಿದ ಮೇಲೆ ನಿಜವಾದ ಅನುಭವವಾಗುವುದು. ರಾಯರ ಸಾನ್ನಿಧ್ಯವನ್ನು ಹೃದಯದಿಂದ ಸ್ಪರ್ಶಿಸಿದಾಗ ರಾಮಣ್ಣ ಅನ್ನೋ ಒಬ್ಬ ಸಾಮಾನ್ಯ ಭಕ್ತ. ರಾಮಣ್ಣನ ಜೀವನ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಕೆಲಸ ಇಲ್ಲ, ಸಾಲಗಳು ಹೆಚ್ಚಾಗಿವೆ, ಮನೆ ಮಂದಿ ಅವನ ಮಾತು ಕೇಳೋದಿಲ್ಲ. ಒಮ್ಮೆ ಹತ್ತಿರದ ಗೆಳೆಯನೊಬ್ಬ ಹೇಳಿದ, ಒಮ್ಮೆ ಮಂತ್ರಾಲಯಕ್ಕೆ ಹೋಗು. ರಾಯರನ್ನು ನಂಬಿ ಹೋಗಿದ್ದವರು ಖಾಲಿ ಕೈಯಲ್ಲಿ ಬಂದವರಿಲ್ಲ. ರಾಮಣ್ಣನಿಗೆ ನಂಬಿಕೆ ಇರಲಿಲ್ಲ. ಆದರೆ ಪರಿಸ್ಥಿತಿ ಅವನನ್ನು ಮಂತ್ರಾಲಯದ ದಾರಿಯ ಕಡೆಗೆ ತಳ್ಳಿತು. ಮಂತ್ರಾಲಯಕ್ಕೆ ಹೋಗುವ ಬಸ್ಸಿನಲ್ಲಿ ಕೂತಿದ್ದ ರಾಮಣ್ಣನ ಮನಸ್ಸು ಅಶಾಂತ. ನಾನು ಹೋದರೆ ಏನಾಗುತ್ತೆ? ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಅಷ್ಟರಲ್ಲಿ ಬಸ್ಸಿನಲ್ಲಿ ಕುಳಿತಿದ್ದ ಒಬ್ಬ ವೃದ್ಧ ಭಕ್ತ ಹೇಳಿದ ಮಾತು ಅವನ ಮನಸ್ಸನ್ನು ಕದಲಿಸಿತು. ಅಪ್ಪ, ಮಂತ್ರಾಲಯಕ್ಕೆ ಹೋದರೆ ದೇವರನ್ನಲ್ಲ, ನಮ್ಮ ಅಹಂಕಾರವನ್ನು ಬಿಟ್ಟ ಬರಬೇಕು. ಮಂತ್ರಾಲಯಕ್ಕೆ ತಲುಪಿದ ಕ್ಷಣ ಮಂತ್ರಾಲಯದ ಗೋಪುರ ಕಾಣುತ್ತಿದ್ದಂತೆ ರಾಮಣ್ಣನ ಕಣ್ಣು ತಾನೇ ನೀರಾಯಿತು. ಅವನು ದರ್ಶನಕ್ಕೆ ಸಾಲಿನಲ್ಲಿ ನಿಂತ. ಬಿಸಿಲು, ಗದ್ದಲ, ತಳ್ಳಾಟ, ಆದರೆ ಹೃದಯ ಮಾತ್ರ ಶಾಂತವಾಗ್ತಾ ಹೋಯಿತು. ಸಮಾಧಿಯ ಮುಂದೆ ಬಂದಾಗ ಅವನು ಏನೂ ಕೇಳಲಿಲ್ಲ. ಅತ್ತನು. ರಾಯರೇ, ನಾನು ಏನೂ ಬೇಡಿಕೊಳ್ಳೋದು ಕೂಡ ಗೊತ್ತಿಲ್ಲ. ನನ್ನ ಜೀವನವೇ ತಪ್ಪಾಗಿದೆ. ಆ ಕ್ಷಣದ ಅನುಭವ. ಅವನು ಸಮಾಧಿಯ ಬಳಿ ಸ್ವಲ್ಪ ಸಮಯ ನಿಂತ. ಹಠಾತ್ತನೆ ಅವನ ಮನಸ್ಸಿಗೆ ಒಂದು ಭಾವನೆ. ನೀನು ಇಲ್ಲಿಗೆ ಕೇಳೋಕೆ ಬಂದಿಲ್ಲ, ನಿನ್ನನ್ನು ನನ್ನ ಕೈಗೆ ಒಪ್ಪಿಸಲು ಬಂದಿದ್ದೀಯಾ? ಆ ಕ್ಷಣದಲ್ಲಿ ರಾಮಣ್ಣನ ಒಳಗಿನ ಭಾರ ಕರಗಿದಂತೆ ಆಯಿತು. ಹೋಗಲು ತಿರುಗಿದಾಗ, ಹೊರಗೆ ಬರುವಾಗ ಅವನು ಒಂದು ಕೆಲಸ ಮಾಡೋಕೆ ಮನಸ್ಸು ಮಾಡಲಿಲ್ಲ. ಸಮಾಧಿಯನ್ನು ನೋಡಿ ತಲೆ ಬಾಗಿಸದೆ ಹೋಗಲು ಸಾಧ್ಯವೇ ಇರಲಿಲ್ಲ. ಮತ್ತೆ ತಿರುಗಿ ಮತ್ತೊಮ್ಮೆ ಸಮಾಧಾನದಿಂದ ಮುಂದೆ ನಿಂತು ಹೇಳಿದ, ರಾಯರೇ, ನನಗೆ ಏನೂ ಕೊಟ್ಟರೂ ಪರವಾಗಿಲ್ಲ, ಆದರೆ ನನ್ನ ನಂಬಿಕೆಯನ್ನು ಮಾತ್ರ ಕಿತ್ಕೊಳ್ಬೇಡಿ. ಮನೆಗೆ ಹಿಂತಿರುಗಿದ ಮೇಲೆ ಮಂತ್ರಾಲಯದಿಂದ ಬಂದ ನಂತರ ರಾಮಣ್ಣನ ಜೀವನ ತಕ್ಷಣ ಬದಲಾಗಲಿಲ್ಲ. ಆದರೆ ಅವನ ಮನಸ್ಸು ಬದಲಾಗಿತ್ತು. ಕೆಲ ದಿನಗಳಲ್ಲೇ ಹಳೆಯ ಗೆಳೆಯನಿಂದ ಕೆಲಸದ ಅವಕಾಶ ಬಂತು. ಸಾಲದ ಸಮಸ್ಯೆಗೆ ದಾರಿ ಕಂಡು ಬಂತು. ಮನೆಯೊಳಗೆ ಶಾಂತಿ ಮರಳಿ ಬಂತು. ಅವನು ಅರ್ಥ ಮಾಡಿಕೊಂಡದ್ದು ಒಂದೇ: ಮಂತ್ರಾಲಯಕ್ಕೆ ಹೋಗೋದು ಮುಖ್ಯ ಅಲ್ಲ, ರಾಯರನ್ನ ಹೃದಯದಲ್ಲಿ ಹೊತ್ಕೊಂಡು ಬರುವುದು ಮುಖ್ಯ. ಮಂತ್ರಾಲಯಕ್ಕೆ ಹೋಗಿ ಅಪ್ಪಿತಪ್ಪಿಯೂ ಅಲ್ಲಿಗೆ ಹೋಗದೆ ಬರಬೇಡಿ. ಅಲ್ಲಿ ಹೋಗಿ ನಿಮ್ಮ ದುಃಖ ಬಿಟ್ಟು ಬನ್ನಿ, ನಿಮ್ಮ ಅಹಂಕಾರ ಬಿಟ್ಟು ಬನ್ನಿ, ನಿಮ್ಮ ಜೀವನವನ್ನು ರಾಯರ ಕೈಗೆ ಒಪ್ಪಿಸಿ ಬನ್ನಿ. ರಾಯರು ಯಾರನ್ನೂ ಕೈ ಬಿಡಲ್ಲ, ನಂಬಿಕೆಯಿಂದ ಹೋದವರನ್ನಂತೂ ಎಂದಿಗೂ ಬಿಡಲ್ಲ. ವೀಕ್ಷಕರೇ, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.